ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮಂಜುನಾಥ ಸ್ವಾಮಿ ದೇವಸ್ಥಾನ ಇರೋದೇ ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವಂತೂ ಅಂದ್ಕೊಂಡಿದ್ದೀವಿ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲರ ಅವರ ಕೈಯಿಂದನೇ ನಮಸ್ತೆ ಸರ್. ಈ ಶಿವರಾತ್ರಿ ಹಬ್ಬದಂದು ಈ ವಿಶೇಷತೆ ಬಗ್ಗೆ ತಾವು ಎರಡು ಮಾತು ಹೇಳಬೇಕು. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮೊದಲನೇದಾಗಿ ಬಹುಶಃ ವಿದ್ಯಾರಣ್ಯಪುರದಲ್ಲಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಇರೋದೇ ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವಂತೂ ಅಂದ್ಕೊಂಡಿದ್ದೀವಿ. ಅದರ ಎಲ್ಲ ಟ್ರಸ್ಟಿಗಳು ನಿರಂತರವಾಗಿ ಎಲ್ಲ ಪೂಜೆಗಳನ್ನು ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಈ ಭಾಗದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ವಾಸ ಮಾಡೋಂಥ ಜನ ಪುಣ್ಯ ಮಾಡಿದ್ರು ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಆ ಭಾಗದಲ್ಲಿ ದುರ್ಗಾ ಪರಮೇಶ್ವರಿ, ಈ ಭಾಗದಲ್ಲಿ ಮಂಜುನಾಥ ಸ್ವಾಮಿ, ಪಕ್ಕದಲ್ಲಿ ಸಾಯಿಬಾಬಾ, ಗಣಪತಿ, ಆ ಕಡೆ ಹೋದರೆ ರಾಘವೇಂದ್ರ ಸ್ವಾಮಿ, ವೆಂಕಟೇಶ್ವರ, ಎಲ್ಲ ದೇವಸ್ಥಾನಗಳು ಇಲ್ಲೇ ಇರೋದರಿಂದ ಇಲ್ಲಿ ಈ ಭಾಗದ ಜನ ನಿಜವಾಗ್ಲೂ ಯಾವುದೋ ಜನ್ಮದ ಪುಣ್ಯ ಇಲ್ಲಿ ವಾಸ ಮಾಡ್ತಾ ಇರೋದು. ಆ ಮಹಾಶಿವರಾತ್ರಿ ಹಬ್ಬ ಎಲ್ಲರಿಗೂ ಒಳ್ಳೆಯದಾಗಲಿ, ಶಿವನು ಎಲ್ಲರನ್ನೂ ಕಾಪಾಡಲಿ, ಲೋಕ ಕಲ್ಯಾಣವಾಗಲಿ ಅನ್ನೋದು ನಮ್ಮೆಲ್ಲರ ಉದ್ದೇಶ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ತುಂಬ ಸರ್, ಇವತ್ತು ಮಹಾಶಿವರಾತ್ರಿ. ಪ್ರತಿ ವರ್ಷದಂತೆ ಈ ವರ್ಷನೂ ನೀವು ಭಕ್ತಾದಿಗಳಿಗೆ ಹಾಲಿನ ಅಭಿಷೇಕಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಾ. ಸೊ ಇದು ಎಷ್ಟು ವರ್ಷಗಳಿಂದ ನಡೀತಾ ಇದೆ? ಇದರ ವಿಶೇಷತೆ ಬಗ್ಗೆ ತಾವು ತಿಳಿಸ್ಕೊಡಿ. ಮೊದಲಿಗೆ ವಿದ್ಯಾರಣ್ಯಪುರ ಸಾಂಸ್ಕೃತಿಕ ಕೇಂದ್ರದ ವತಿಯಿಂದ ಮಹಾಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನೋಡಿ, ಇದು 35-40 ವರ್ಷಗಳಿಂದ ಇರುವಂಥ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲರ ಅವರ ಕೈಯಿಂದನೇ ಹಾಲಿನ ಅಭಿಷೇಕ ನಾವು ಮಾಡಿಸ್ತಾ ಇದ್ದೀವಿ. ಈ ಸುತ್ತಮುತ್ತಲೇ ನನಗೆ ಗೊತ್ತಿರೋ ಹಾಗೆ ಬೆಂಗಳೂರು ಉತ್ತರ ಭಾಗದ ಈ ಕಡೆ ಯಾವ ದೇವಸ್ಥಾನದಲ್ಲೂ ಇಷ್ಟು ದೊಡ್ಡ ದೇವಸ್ಥಾನ ಇಲ್ಲ ಮಂಜುನಾಥ ಸ್ವಾಮಿದು. ಅದೇ ರೀತಿ ಈ ದೇವಸ್ಥಾನದಲ್ಲಿ ನಾವು ಪ್ರತಿ ವರ್ಷ ಸಂಜೆ 5 ಗಂಟೆಗೆಯಿಂದ ನಾವು ಹಾಲಿನ ಅಭಿಷೇಕ ಅವರ ಸ್ವಾಸ್ಥ್ಯದಿಂದ ಮಾಡ್ತಾಯಿದ್ವಿ. ಆದರೆ ಈ ಸಲ ಪ್ರತಿ ವರ್ಷ ನಾವು ಜನ ಸಂಖ್ಯೆ ನೋಡಿಕೊಂಡು ಈ ಸಲ ತುಂಬ ಜನ ಬಂದಿರೋದ್ರಿಂದ ಬೆಳಗ್ಗೆನೇ ನಾವು ಹಾಲಿನ ಅಭಿಷೇಕ ಶುರು ಮಾಡಿದ್ದೀವಿ. ಎಲ್ಲರೂ ಸಂತೃಪ್ತಿಯಾಗಿ ದೇವರಿಗೆ
ಹಾಲಿನ ಅಭಿಷೇಕ ಅವ್ರ ಕೈಯಿಂದನೇ ಮಾಡಿಬಿಟ್ಟು ತುಂಬ ಖುಷಿಪಟ್ಟು ಹೊರಗಡೆ ಎಲ್ಲ ಪ್ರಸಾದದ ಸೇವೆ ಇರದೆ ಎಲ್ಲ ಪ್ರಸಾದ ಎಲ್ಲ ಸ್ವೀಕರಿಸ್ಕೊಂಡು ತುಂಬ ಖುಷಿಪಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಸುಮಾರು ಎಷ್ಟು ಜನ ಸೇರ್ಬೋದು ಸರ್ ಬೆಳಿಗ್ಗೆಯಿಂದ? ಈಗ ಬೆಳಗ್ಗೆಯಿಂದ ಒಂದು 3,000 ಜನ 2 ಗಂಟೆವರೆಗೂ ಹೋಗಿದ್ದಾರೆ. ಈಗ ನಾವು 4:15ಗೆ ಶುರು ಮಾಡಿದ್ದೀವಿ. ನೋಡೋಣ, ಸಂಜೆ 10:00ವರೆವರೆಗೂ ಇದೆ. ನನ್ನ ಪ್ರಕಾರ ಟೋಟಲ್ ಬೆಳಗ್ಗೆ ಸಂಜೆ 2 ಸೇರಿಬಿಟ್ಟು ಒಂದು 10,000 ಜನ ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಪ್ರಸಾದ ವಿನಿಯೋಗ ಕೂಡ ಖಂಡಿತ ಎಲ್ರಿಗೂ ಬೆಳಗ್ಗೆ 8 ಗಂಟೆಯಿಂದನೇ ಪ್ರಸಾದ ವಿನಿಯೋಗ ನಾವು ಮಾಡ್ತಾ ಇದ್ದೀವಿ. ಒಬ್ರಿಗೂ ಮಿಸ್ ಇಲ್ದಂಗೆ ಪ್ರಸಾದ ವಿನಿಯೋಗ ಅಚ್ಚುಕಟ್ಟಾಗಿ, ಯಾಕಂದರೆ ನಮ್ಮ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಜಾಗ ಇರೋದ್ರಿಂದ ಅಚ್ಚುಕಟ್ಟಾಗಿ ಒಂದೊಂದು ಜಾಗದಲ್ಲಿ ಒಂದೊಂದು ಐಟಮ್ನ ಇಟ್ಬಿಟ್ಟು ನಾವು ಪ್ರತಿಯೊಂದು ಸುಮಾರು ಒಂದು 4-5 ಥರ ಪ್ರಸಾದವನ್ನು ಬೆಳಗ್ಗೆಯಿಂದ ನಾವು ವಿನಿಯೋಗ ಮಾಡ್ತಾ ಇದ್ದೀವಿ ಸರ್. ಧನ್ಯವಾದ ಸರ್. ಧನ್ಯವಾದ. ಸರ್ ನಮಸ್ತೆ ಸರ್. ನಮಸ್ತೆ. ನಮ್ಮ ಜೊತೆ ಈ ವಿದ್ಯಾರಣ್ಯಪುರದ ಗಣಪತಿ ದೇವಸ್ಥಾನದ ಮುಖ್ಯ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ, ಅಶ್ವಥ್ ಅವರು. ಸರ್, ಈ ಶಿವರಾತ್ರಿ ಹಬ್ಬದ ವಿಶೇಷತೆ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು. ನೋಡಿ, ಇವಾಗ ನಮ್ಮ ಹೊಸ ಕಮಿಟಿ ಬಂದು ಸುಮಾರು 6 ವರ್ಷ ಪೂರೈಸ್ತಾ ಇದೆ. ಹೊಸ ಕಮಿಟಿ ಬಂದ ಮೇಲೆ ಈ ಗಣಪತಿ ದೇವಸ್ಥಾನ, ಮಂಜುನಾಥ ಸ್ವಾಮಿ ದೇವಸ್ಥಾನ, ಆ ಮಂಜುನಾಥ ಸ್ವಾಮಿ ಕೃಪೆಯಿಂದ ಒಂದು ಪ್ರವರ್ಧಮಾನಕ್ಕೆ ಬರ್ತಾ ಇದೆ. ಹಂತ ಹಂತವಾಗಿ ಪ್ರತಿ ವರ್ಷ ಈ ಶಿವರಾತ್ರಿಗೆ 4,000 ಇತ್ತು ಮೊದಲನೇ ವರ್ಷ, 6,000, 8,000, 10,000, 12,000ಕ್ಕೆ ಮುಟ್ತಾ ಇದೆ ಈ ಸತಿ ಭಕ್ತರ ಸಂಖ್ಯೆ. ಇವತ್ತಿನ ದಿವಸ ಭಕ್ತರ ಸಂಖ್ಯೆ ಅಂದರೆ ಒಂದು ಧರ್ಮಸ್ಥಳ ಮಂಜುನಾಥನ ದರ್ಶನಕ್ಕೆ ಹೆಂಗೆ ಬರ್ತಾ ಇದ್ದಾರೋ ಅದೇ ಥರ ಇಲ್ಲಿ ವಿದ್ಯಾರಣ್ಯಪುರ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭಕ್ತರ ದಂಡು ಆಗಮಿಸ್ತಾ ಇದೆ. ಪರಮೇಶ್ವರ ಈ ಶಿವರಾತ್ರಿ ದಿವಸ ಈ ಭೂಮಂಡಲಕ್ಕೆ ಬಂದು ನನ್ನನ್ನು ಎಷ್ಟು ಜನ ಭಕ್ತರು ನನ್ನನ್ನು ಭಕ್ತಿಯಿಂದ ನಮಿಸ್ತಾರೆ ಅಂತ ಹೇಳ್ಬಿಟ್ಟು ನೋಡ್ತಾರಂತೆ ಈಶ್ವರ. ಆ ಶಿವನಿಗೆ ಆನಂದ ಆಗ್ತಾ ಇದೆ. ಈ ಭಕ್ತರು ಒಂದು ಕೊಡ್ತಾ ಇರ್ತಕ್ಕಂಥ ಒಂದು ಭಕ್ತಿಯ ಒಂದು ಸ್ವರೂಪ ನೋಡಿ. ಆಮೇಲೆ ಈ ಭಾಗದಲ್ಲಿ ಈಶ್ವರನಿಗೆ, ಶಿವನಿಗೆ ಹಾಲಾಭಿಷೇಕ ಮಾಡ್ತಾ ಇರೋದು ನಮ್ಮ ದೇವಸ್ಥಾನದಲ್ಲಿ ಮಾತ್ರ. ಪ್ರತಿಯೊಬ್ಬರು ಯಾರೇ ಬರಲಿ ಅವರ ಸ್ವಹಸ್ತದಿಂದ ಒಂದು ತಂಬಿಗೆ ಹಾಲು ಶಿವನಿಗೆ ಅರ್ಪಣೆ ಮಾಡಿ ಆ ಪುಣ್ಯ ಪ್ರಾಪ್ತಿ ತೆಗೆದುಕೊಳ್ತಾ ಇರೋದು ನಮ್ಮ ದೇವಸ್ಥಾನದಲ್ಲಿ ಮಾತ್ರ. ಅದರಿಂದ ತುಂಬ ಇಷ್ಟ ಆಗ್ತಾ ಇದೆ ನಮ್ಮ ವಿದ್ಯಾರಣ್ಯಪುರ ಮತ್ತು ಈ ಸುತ್ತಮುತ್ತಲಿನ ಭಾಗದ ಜನರಿಗೆ. ಬೆಳಗ್ಗೆ ಇವತ್ತು 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಹಾಲಿನ ಅಭಿಷೇಕ. ಸುಮಾರು ಈಗಾಗಲೇ ಸುಮಾರು 6,000 ಜನ ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ. ನಮ್ಮ ಹತ್ರ ಚೀಟಿಗಳ ಲೆಕ್ಕ ಇದೆ. ಜನರಿಗೆ, ಈ ಭಾಗದ ಜನರಿಗೆ, ನಾಡಿನ ಜನರಿಗೆ, ದೇಶದ ಜನರಿಗೆ ಒಳ್ಳೆಯದಾಗಬೇಕು, ಸಂತೃಪ್ತಿಯ ಬದುಕು, ನೆಮ್ಮದಿ ಸಿಗಲಿ ಅಂತ ಹೇಳ್ಬಿಟ್ಟು ಆ ಮಂಜುನಾಥನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಾವು ಈಗಾಗಲೇ ಮಾರ್ಚ್ 10ನೇ ತಾರೀಕು ಒಂದು ಚೌಲ್ಟ್ರಿ ನಿರ್ಮಾಣ ಮಾಡಿದ್ವಿ. ಸುಮಾರು 1 ಕೋಟಿ ವೆಚ್ಚದಲ್ಲಿ. ಒಂದು ಶುಭ ಕಾರ್ಯಗಳಿಗೆ 250 ಜನ ಕುಳಿತುಕೊಳ್ಳುವಂಥ ವ್ಯವಸ್ಥೆ ಇದೆ. ಕೆಳಗಡೆ ಡೈನಿಂಗ್ ಹಾಲ್ ಇದೆ ಮತ್ತು ಗಂಡಿಗೆ ಹೆಣ್ಣಿಗೆ ಒಂದೊಂದು ರೂಮ್ಗಳೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಸುಮಾರು 30,000, ಕೇವಲ 25,000 ಮತ್ತು 5,000 ಮೇಂಟೆನೆನ್ಸ್ ಚಾರ್ಜ್. 30,000ದಲ್ಲಿ ಒಂದು ಮದುವೆ ಮಾಡಿಕೊಂಡು ಈ ಒಂದು ಪ್ರಾಮಿಸಸ್ಸಲ್ಲಿ ನೆಮ್ಮದಿಯಾಗಿ ಹೋಗುವಂಥ ಒಂದು ಸೌಕರ್ಯನ ಕಲ್ಪಿಸ್ಕೊಟ್ಟಿದ್ದೀವಿ. ಎಲ್ಲ ಜನರು ಅದನ್ನು ಸದುಪಯೋಗ ಪಡಿಸ್ಕೊಬೇಕು ಅಂತ ಕೇಳ್ಕೊಳ್ತಾರೆ. ಕಡಿಮೆ ದರದಲ್ಲೇ ಅವರು ಚೌಲ್ಟ್ರಿನ ಬುಕ್ ಮಾಡ್ಕೋಬೋದು. ಕಡಿಮೆ ದರ, ಅತ್ಯಂತ ಕಡಿಮೆ ದರ, 30,000ದಲ್ಲಿ. ಕೆಳಗಡೆಗೆ ಇನ್ನೊಂದು 300 ಜನಕ್ಕೆ ಬೇಕಾದರೆ ಆ ಓಪನ್ ಸ್ಪೇಸಲ್ಲಿ ಶಾಮಿಯಾನ ಹಾಕ್ಕೊಬೋದು. ಇಂಥ ಒಂದು ಸೌಲಭ್ಯಗಳು, ಸುಸಜ್ಜಿತ ಸೌಲಭ್ಯಗಳು ಕೊಟ್ಟಿದ್ದೀವಿ.
ಒಂದು ಕಲ್ಯಾಣ ಮಂಟಪ ಒಂದು ಹೈಟೆಕ್ ಥರ ಮಾಡಿದ್ದೀವಿ ಈ ಸತಿ. ಬಂದು ನೋಡಿ ಎಲ್ಲರೂ ಆನಂದಿಸಿ ಸದುಪಯೋಗ ಪಟ್ಕೊಳ್ಳಿ. ಥ್ಯಾಂಕ್ ಯು.